ಮೊನ್ನೆ ತಾನೇ ಹಸಿ ದೃಶ್ಯವೊಂದರಲ್ಲಿ ಸುದ್ದಿಯಾಗಿದ್ದ ಪೂಜಾ ಗಾಂಧಿ ನಿನ್ನೆ ಮತ್ತೆ ಸುದ್ದಿಯಾಗಿದ್ದಾರೆ. ಯಾಕಂದರೆ ಅವರು JDS ಸೇರ್ತಾ ಇದ್ದಾರೆ. ಆದರೆ ಏನು ಮೇಡಮ್ ಸಮಾಚಾರ ಅಂದರೆ ಏನೂ ಇಲ್ಲ, ಹೋಗ್ರಪ್ಪ ಸಾಕು ಅಂತಿದ್ದಾರೆ. ಸ್ಯಾಂಡಲ್ವುಡ್ ನಟಿಯರಿಗೀಗ ರಾಜಕೀಯದ ಗೀಳು. ಕೆಲ ದಿನಗಳ ಹಿಂದಷ್ಟೇ ನಟಿ ರಮ್ಯಾ ಕಾಂಗ್ರೆಸ್ ಸೇರಿದ್ರು. ಈಗ ಮಳೆ ಹುಡುಗಿ ಪೂಜಾ ಗಾಂಧಿ ಸರದಿ. ಹೌದು, ನಟಿ ಪೂಜಾ ಗಾಂಧಿ JDS ಸೇರೋದಕ್ಕೆ ಮುಂದಾಗಿದ್ದಾರೆ. ಪಕ್ಷದ ಮಹಿಳಾ ವಿಭಾಗದ ಅಧ್ಯಕ್ಷೆ ಜ್ಯೋತಿ ರೆಡ್ಡಿ ಈ ವಿಷಯ ಹೇಳಿದ್ದಾರೆ. ಇದಕ್ಕೆ ಪುಷ್ಟಿ ಎಂಬಂತೆ ನಿನ್ನೆ ಪೂಜಾ ಗಾಂಧಿ JDSನ ಕೇಂದ್ರ ಕಚೇರಿಯಲ್ಲಿ ನಡೆದ ಸ್ವಾಮಿ ವಿವೇಕಾನಂದ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಮಾಧ್ಯಮದವರಿಂದ ತಪ್ಪಿಸಿಕೊಳ್ಳೋದಕ್ಕೆ ಯತ್ನಿಸಿದ ಪೂಜಾ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಪಕ್ಷದ ಮಹಿಳಾ ವಿಭಾಗದ ಅಧ್ಯಕ್ಷೆ ಜ್ಯೋತಿ ರೆಡ್ಡಿ ಮಾತನಾಡಿ, ಪೂಜಾ ಗಾಂಧಿ ಕುಮಾರಸ್ವಾಮಿ ಅವರ ಆದರ್ಶಗಳಿಂದ ಪ್ರಭಾವಿತರಾಗಿದ್ದಾರೆ. ಆದ್ದರಿಂದಲೇ ಆಕೆ ಪಕ್ಷಕ್ಕೆ ಸೇರಲು ಮುಂದಾಗಿದ್ದಾರೆ. ಸಂಕ್ರಾಂತಿಯ ನಂತರ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಿ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದರು. She is not interested in election politics. She is interested to promote the Kumaraswami's ideology. ಕುಮಾರಸ್ವಾಮಿ ಅವರ ನಾಯಕತ್ವವನ್ನು ಮೆಚ್ಚಿ ಮಹಿಳಾ ವಿಭಾಗದಲ್ಲಿ ಕೆಲಸ ಮಾಡಬೇಕು ಅಂತ ಬಂದು ಇಂಟ್ರೆಸ್ಟ್ ತೋರಿಸಿದ್ದಾರೆ. ಸೊ ಆ್ಯಸ್ ಎ ಮಹಿಳಾ ಅಧ್ಯಕ್ಷನಾಗಿ ನಾನು ಅವ್ರನ್ನ ಇವತ್ತು ಗೆಸ್ಟಾಗಿ ಕರ್ಕೊಂಡು ಬಂದಿದ್ದೀನಿ. ಸೇರ್ಪಡೆ ಆಗ್ತಾರೆ, ನಿಮ್ಮನ್ನೆಲ್ಲ ಕರೆದೇ ಮಾಡ್ತೀನಿ. ಕಾಂಗ್ರೆಸ್ಗೆ ನಟಿ ರಮ್ಯಾ ಎಂಟ್ರಿ ಆಗಿದೆ. ಪೂಜಾ ಗಾಂಧಿಯನ್ನ ಸೆಳೆದ್ರೆ ಕಾಂಗ್ರೆಸ್ ಜೊತೆ ಒಳ್ಳೆ ಫೈಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ JDSಗಿರಬಹುದು. ಏನೇ ಆಗಲಿ, ಸ್ಯಾಂಡಲ್ವುಡ್ನ ಮತ್ತೋರ್ವ ನಟಿ ಪಾಲಿಟಿಕ್ಸ್ಗೆ ಎಂಟ್ರಿ ಆಗೋದಕ್ಕೆ ವೇದಿಕೆ ಸಜ್ಜಾಗಿದೆ. ಆದರೆ ಬಣ್ಣ ಹಚ್ಚೋಕೆ ಮಾತ್ರ ಗುಡ್ ಬೈ ಹೇಳಬಾರದು ಅಷ್ಟೇ ಅಂತಾರೆ ಪ್ರೇಕ್ಷಕರು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.